ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಮ್ರಾ ಯೂಸ್ ಮಾಡ್ತಕ್ಕಂಥ ಫ್ಲಾಶ್ ಸೆಲ್ ಚಾರ್ಜ್ ಮಾಡ್ತಕ್ಕಂಥ ಬ್ಯಾಟ್ರಿ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನ್ನ ಬಳಿ ಇದೆ ಪವರ್ ಸ್ಮಾರ್ಟ್ ಅಂತ ಹೇಳಿ ಕಿಶಿ ಒಂದು ಕೇಬಲ್ ಬಂದಿದೆ. ಇಲ್ಲಿ ಚಾರ್ಜಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದರಲ್ಲಿ ಬರ್ತಕ್ಕಂಥದ್ದು ಪವರ್ ಸ್ಮಾರ್ಟ್ ಸೆಲ್ ಬಂದಿದೆ. 2800 ಮೆಗಾಟ್ಸ್ ಇದೆ. ಇದು 4 ಬ್ಯಾಟ್ರಿನೂ ಒಂದ್ಸತೆ ಫುಲ್ ಚಾರ್ಜ್ ಮಾಡಾಕಿದ್ನಂತಂದ್ರೆ ಏನಿಲ್ಲ ಅಂತಂದ್ರೆ ಕ್ಯಾಮ್ರಾ ತಗೋದ ಕಡೆಯಿಂದ ಸುಮಾರು 300ರಿಂದ 330ವರೆಗೂ ಒಂದು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಬೋದು. ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಸೆಲ್ಗಳು ಅಂತ ಹೇಳ್ಬೋದು. ಉತ್ತಮವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ಹೇಳ್ಬೋದು, ಗಡ್ಡೆ ಅಂತಾನೆ ಹೇಳ್ಬೋದು. ಸೊ ಫುಲ್ ಚಾರ್ಜ್ ಹೀಟ್ ಆಗುತ್ತೆ. ಕಾರಣ ಯಾಕೆ ಅಂತಂತಂದ್ರೆ ಇದರಲ್ಲಿ ಬರ್ತಕ್ಕಂಥ ಲೋ ಕ್ವಾಲಿಟಿ ಚಾರ್ಜರ್. ಸೊ ಈ ಒಂದು ಲೋ ಕ್ವಾಲಿಟಿ ಚಾರ್ಜರ್ ಏನಂತಂದ್ರೆ ಇದಕ್ಕೆ ಕೇಬಲ್ ಕೊಟ್ಟಿಲ್ಲ. ಸೊ ಈ ತರ ಒಂದು ಮೊಬೈಲ್ ಚಾರ್ಜಿಂಗ್ ಹಾಕಿರ್ತಕ್ಕಂಥ ಒಂದು ಕ್ಲಿಪ್ ಕೊಟ್ಟಿದ್ದಾನೆ. ಸೊ ಈ ತರ ಬಂದಿದೆ. ತುಂಬಾನೇ ಹೀಟ್ ಆಗುತ್ತೆ ಈ ಒಂದು ಪಾಯಿಂಟ್. ಈ ತರ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಈ ಸಪೋಸ್ ಏನಾದ್ರೆ ಮಿಸ್ಟೇಕ್ ಆಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು, ಈ ತರ ಬಂದಿದಲ್ಲ, ಕೆಲವೊಮ್ಮೆ ಇಲ್ಲಿ ವೈರ್ ಬಿಟ್ಬಿಡ್ತೈತಿ. ಸೆಲ್ ನೋಡ್ತಾ ಇದ್ರೆ ಈ ತರ ಒಂದು ಇಲ್ಲಿ ಕೆಲವೊಮ್ಮೆ ಬಿಡುವ ಸಂಭವ ಜಾಸ್ತಿ ಇರ್ತೈತಿ ಇಲ್ಲಿ. ಓಕೆ, ಲೋ ಕ್ವಾಲಿಟಿ ಚಾರ್ಜರ್ ಅಂತ ಹೇಳ್ಬೋದು. ಬಟ್ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಈ ಒಂದು ಚಾರ್ಜರ್. ಓಕೆ, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಸೆಲ್ ಇದ್ರೊಳಗೆ ಅಂತ, ಇದು ಮುಂದ್ಗಡೆ ಆಗ್ಬೇಕು, ಇಲ್ಲಿ ಈ ಕಡೆ ಸೈಡ್ ಆಗ್ಬೇಕು. ಈ ತರ ಓಕೆ, ಪ್ಲಸ್ ಮೈನಸ್ ಆಗ್ಬೇಕು. ಸೊ ಈ ಕಡೆ ಪ್ಲಸ್, ಈ ಕಡೆ ಮೈನಸ್. ಸೊ ಈ ತರ ಮಾಡಿದ ನಂತರ ಇದ್ರೊಳಗೆ ಬಂದ್ಬಿಟ್ಟು ಇದನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ತರ. ಓಕೆ, ಇವಾಗ ಚಾರ್ಜಿಂಗ್ ಹಾಕ್ಬೋದು. ಚಾರ್ಜಿಂಗ್ ಆಗುತ್ತೆ. ಚಾರ್ಜಿಂಗ್ ಪರ್ಸೆಂಟೇಜ್ ಕೂಡ ತೋರಿಸ್ತೈತಿ. ಸೆಲ್ಲು ವಿತ್ ಗಡ್ಡಿ ಚಾರ್ಜರ್ ಸೇರಿ 2000 ರೂಪಾಯಿ ಆಫ್ಲೈನ್ ಬಂದಿದೆ. ಇದು ಆನ್ಲೈನ್ ಎಷ್ಟಿದೆ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಕೇಬಲ್ ಚಾರ್ಜರ್ ಇದೆಯಲ್ಲ, ಇದು ಚೆನ್ನಾಗಿಲ್ಲ ನನಗನ್ಸಿದ ಮಟ್ಟಿಗೆ. ಓಕೆ, ಇದಾಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.